Hello friends, welcome back to my YouTube channel. In today's video, we are going to see the switch statements in C. We are going to see the syntax and the example program in further video. And introduction to switch case. The switch case is an multi-way branch statement. It provides the efficient way to transfer the control from different parts of the program. What it does is it provides an efficient way to transfer the control to the different parts of the program, and the based on the value of the variable or expression ಮತ್ತು ವ್ಯಾಲ್ಯೂ ವೇರಿಯೇಬಲ್ಗೆ ತಕ್ಕಂಗ ಏನಾಗುತ್ತೆ, ಅದು ಕಂಟ್ರೋಲ್ ಟ್ರಾನ್ಸ್ಫರ್ ಆಗ್ತಿರುತ್ತೆ ಥ್ರೂ ಔಟ್ ದಿ ಪ್ರೋಗ್ರಾಮ್. ಇನ್ನು ಏನು ಸ್ವಿಚ್ ಸ್ಟೇಟ್ಮೆಂಟ್ ಏನಪ್ಪ, ಇದ್ರ ಯೂಸ್ ಮೇನ್ಲಿ ಇದು ಎದಕ್ಕೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಇಟ್ ಈಸ್ ದಿ ಆಲ್ಟರ್ನೇಟಿವ್ ಟು ಮಲ್ಟಿಪಲ್ ಇಫ್ ಎಲ್ಸ್ ಇಫ್ ಲ್ಯಾಡರ್. ಈಗ ಇಫ್ ಎಲ್ಸ್ ಇಫ್ ಲ್ಯಾಡರ್ ನೋಡಿದ್ವಲ್ಲ, ಅದನ್ನ ಒಮ್ಮೆ ನೋಡಿದ ತಕ್ಷಣ ಸ್ವಲ್ಪ ಕಾಂಪ್ಲೆಕ್ಸ್ ಅನಿಸ್ತತಿ ಆ್ಯಂಡ್ ಲೈಕ್ ಎಫಿಷಿಯಂಟ್ ಅನ್ಸಲ್ಲ. ಸೊ ಇದು ಸ್ವಿಚ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಎಫಿಷಿಯಂಟ್, ನೀಟಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಕೀ ಪಾಯಿಂಟ್ಸ್ ನೋಡೋದಾದ್ರೆ, ದ ಬ್ರೇಕ್ ಸ್ಟೇಟ್ಮೆಂಟ್ ಈಸ್ ಆಪ್ಷನಲ್ ಆ್ಯಂಡ್ ದಿ ಟಿಪಿಕಲಿ ಯೂಸ್ಡ್ ಟು ಪ್ರಿವೆಂಟ್ ಫಾಲ್ ಥ್ರೂ. ಇದ್ರ ಸ್ಟೇಟ್ಮೆಂಟ್ ಫಸ್ಟ್ ಇದು ಅರ್ಥ ಆಗ್ಬೇಕಂದ್ರೆ ಇದ್ರ ಸ್ಟೇಟ್ಮೆಂಟ್ ಇದ್ರದ್ದು ಸಿಂಟೆಕ್ಸ್ ನೋಡ್ಕೋಬೇಕಾಗುತ್ತೆ ನಾವು. ಇಲ್ಲಿ ಸಿಂಟೆಕ್ಸ್ ನೋಡ್ತಾ ಬರೋದಾದ್ರೆ, ಈಗ ಸ್ವಿಚ್ ಎಕ್ಸ್ಪ್ರೆಷನ್ ಒಳಗೆ ನಾವು ಒಂದು ಎಕ್ಸ್ಪ್ರೆಷನ್ ಕೊಡ್ತೇವೆ, ಒಂದು ಬುಲಿಯನ್ ಎಕ್ಸ್ಪ್ರೆಷನ್. ಇದೇನರ ಟ್ರೂ ಇತ್ತು ಅಂದರೆ ದ ಸ್ಟೇಟ್ಮೆಂಟ್ ಇನ್ ದಿ ಫಸ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇದೇನರ ಟ್ರೂ ಆಗಲಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಪ್ರೆಷನ್ ಚೆಕ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಕಸ್ಮಾತ್ ಇದೇನರ ಎಕ್ಸ್ಪ್ರೆಷನ್ ಟ್ರೂ ಆಯ್ತು ಅಂದ್ರೆ ಏನು ಮಾಡ್ಬೋದು, ಇಲ್ಲಿ ಬ್ರೇಕ್ ಅಂತ ಕೊಟ್ಟೆ. ಬ್ರೇಕ್ ಅಂತಂದು ಏನಾಯ್ತು, ಅಲ್ಲಿ ಆ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಇದೇನಿದೆ ಅಲ್ಲ, ಅಲ್ಲಿ ನಾವು ನೋಡ್ದಂಗೆ ಆಪ್ಷನಲ್, ಇದು ಬ್ರೇಕ್ ಆಗಿರ್ಬೋದು, ಕಂಟಿನ್ಯೂ ಆಗಿರ್ಬೋದು, ದೀಸ್ ಆಲ್ ಆರ್ ಆಪ್ಷನಲ್. ಸೆಕೆಂಡ್ ಕಂಡೀಷನ್ ಚೆಕ್ ಆಗುತ್ತೆ. ಇದು ಆತಂದ್ರೆ ಹಿಂಗೆ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಅದಾದ್ಮೇಲೆ ಇವ್ಯಾವು ಟ್ರೂ ಆಗಲಿಲ್ಲ, ಎಲ್ಲವೂ ಫಾಲ್ಸ್ ಆದವು ಅಂದರೆ ಒಂದು ಡಿಫಾಲ್ಟ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ಇದು ಡಿಫಾಲ್ಟ್ ಬ್ಲಾಕ್ ಏನಿದೆಯಲ್ಲ, ಇದು ಆಪ್ಷನಲ್. ಇದು ನಮಗೆ ಬೇಕಾತಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡ್ಬೋದು. ಇದು ನಾವು ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಸ್ವಿಚ್ ಕೇಸಸ್ ನೋಡೋದಾದರೆ, ಇದೇನು ನಾನು ಹೇಳ್ದಂಗೆ ನೀಟಾಗಿ ಕಾಣುತ್ತೆ. ಇಟ್ ಈಸ್ ಕ್ಲೀನ್ ಆ್ಯಂಡ್ ಮೋರ್ ರೀಡೇಬಲ್ ದೆನ್ ಇಫ್ ಎಲ್ಸ್ ಇಫ್ ಲ್ಯಾಡರ್. ಇದೇನಾಗುತ್ತೆ, ಒಂದು ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇಟ್ ಈಸ್ ಆಪ್ಟಮೈಸ್ಡ್ ಫಾರ್ ದಿ ಬೆಟರ್ ಪರ್ಫಾರ್ಮೆನ್ಸ್ ಇನ್ ಸರ್ಟನ್ ಕೇಸಸ್. ಆದ್ರೆ ಇದಕ್ಕೂ ಸ್ವಲ್ಪ ಲಿಮಿಟೇಷನ್ ಇರುತ್ತೆ. ಲಿಮಿಟೇಷನ್ ನೋಡೋದಾದ್ರೆ, ಸಿ ಲ್ಯಾಂಗ್ವೇಜ್ ಒಳಗೆ ನೋಡೋದಾದ್ರೆ ಸ್ವಿಚ್ ಸ್ಟೇಟ್ಮೆಂಟು ಇಂಟೀಜರು ಮತ್ತು ಕ್ಯಾರೆಕ್ಟರ್ ಇವೆರಡು ಡೇಟಾ ಟೈಪಿನ ವ್ಯಾಲ್ಯೂನಷ್ಟ ಪ್ರೊಸೆಸ್ ಮಾಡ್ಕೋಬೋದು. ಫ್ಲೋಟ್ ವ್ಯಾಲ್ಯೂದು ಮಾಡೋಕ್ಕಾಗಲ್ಲ, ಇಲ್ಲ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಲ್ಲ. ಅದು ಕೆನಾಟ್ ಹ್ಯಾಂಡಲ್ ರೇಂಜಸ್ ಆ್ಯಂಡ್ ಕಾಂಪ್ಲೆಕ್ಸ್ ಕಂಡೀಷನ್. ಒಂದು ರೇಂಜ್ ಮಟ್ಟ ಅದು ಕ್ಲೀನಾಗಿ ನೀಟ್ಲಿ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಆದರೆ ಒಂದು ರೇಂಜ್ ದಾಟಿದಾದ್ಮೇಲೆ ಪರ್ಫಾರ್ಮೆನ್ಸ್ ಅಷ್ಟು ಸ್ಮೂತಾಗಿ ಕೊಡೋಲ್ಲ, ಮತ್ತು ಏನೋ ಒಂದು ಮಾಲ್ ಫಂಕ್ಷನಿಂಗ್ ಆಗ್ಬೋದು. ಇಲ್ಲಿ ನಾವು ಕೋಡ್ ಬ್ಲಾಕ್ಸ್ ಎಡಿ ಒಳಗೆ ಬಂದು ಇದು ಪ್ರೋಗ್ರಾಮ್ ನೋಡೋದಾದ್ರೆ, ನಾ ಇಲ್ಲಿ ಏನು ಕೊಟ್ಟಿದ್ದೀನಿ, ಇದು ಹಂಗೆ ಒಂದು ಯೂಸರ್ ಇನ್ಪುಟ್ ತಗೊಳಕತ್ತಾನಿ. ಒಂದು ಡೇ ಅನ್ನೋ ಒಂದು ವೇರಿಯೇಬಲ್ನ ಕೊಟ್ಟುಬಿಟ್ಟು ಇಲ್ಲಿಂದ ಸ್ವಿಚ್ ಕೇಸಿಂದ ಸ್ಟಾರ್ಟ್ ಆಗುತ್ತೆ. ನಾ ಏನು ಇಲ್ಲಿ ಕೊಟ್ಟಿದ್ದೀನಿ, ಫಸ್ಟ್ ಕೇಸ್ ಒಳಗೆ ಪ್ರಿಂಟ್ ಆಫ್ ಮಂಡೇ ಅಂತ ಕೊಟ್ಟೇನೆ. ಈಗ ಇಲ್ಲಿ ಇದು ಒಬ್ಬ ಯೂಸರ್ ಏನು ಮಾಡ್ತೀನಿ, ನಾ ಹಾಕ್ತೇನೆ ಆಮ್ಯಾಗ 1 to 7 ಒಂದು ನಂಬರ್ನ ಚೂಸ್ ಮಾಡ್ಬೇಕು. ಆ ನಂಬರ್ ತಕ್ಕಂಗೆ ಇದು ಕೇಸಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನೇನಾರ 1 ಅಂತಂದು ಹಾಕಿದ್ದೆ ಅಂದ್ರೆ ಇಲ್ಲಿಗೆ ಇದು ಕಂಡೀಷನ್ ಬಂದ್ಬಿಟ್ಟು ಎಕ್ಸಿಕ್ಯೂಟ್ ಆಕತಿ ಆ್ಯಂಡ್ ದ ಪ್ರೋಗ್ರಾಮ್ ವಿಲ್ ಬಿ ಎಂಡೆಡ್ ಥ್ರೂ ಬ್ರೇಕ್. ಇಲ್ಲ ಇದು ಏನಾರ ಫಾಲ್ಸ್ ಆಯ್ತು, ನೆಕ್ಸ್ಟ್ ಕೇಸ್ ಚೆಕ್ ಆಗುತ್ತೆ. ಅದು ಆಮ್ಯಾಗ ಅದು ಟ್ರೂ ಆತಂದ್ರೆ ಅದು ಬ್ರೇಕ್ ಆಗುತ್ತೆ ಆ್ಯಂಡ್ ಸೋ ಆನ್. ಇಷ್ಟೆಲ್ಲ ಕಂಡೀಷನ್ ಚೆಕ್ ಆಗಿ ಲಾಸ್ಟ್ಗೆ ಇವ್ಯಾವ ಕಂಡೀಷನ್ ಚೆಕ್ ಇಲ್ಲ ಅಂದ್ರೆ ಡಿಫಾಲ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ಇಲ್ಲಿ ಯೂಸರ್ ಇನ್ಪುಟ್ ಕೇಳ್ತಾ ಇದೆ. ಇಲ್ಲಿ ನಾವು 5 ಅಂತಂದು ಎಂಟರ್ ಮಾಡೋಣ. ನೋಡಿ, ಇಲ್ಲಿ 5 ಎಂಟರ್ ಮಾಡಿದ ತಕ್ಷಣ ಫಸ್ಟ್ ಕೇಸ್ ಫಾಲ್ಸ್ ಅಂತ ಎವ್ಯಾಲ್ಯೂಯೇಟ್ ಆಗಿ ನೆಕ್ಸ್ಟಿಗೆ ಬಂತು, ನೆಕ್ಸ್ಟ್ ಫಾಲ್ಸ್ ಆಗಿ ಎವ್ಯಾಲ್ಯೂಯೇಟಿಗೆ ಬಂತು. ಇವಾಗ 5 ಅಂತ ಹಾಕಿದ್ರೆ ಕೇಸ್ 5 ಚೆಕ್ ಆಗುತ್ತೆ. ಕೇಸ್ 5 ಒಳಗೆ ಏನೈತಿ, ಇಲ್ಲಿ ಫ್ರೈಡೇ ಅಂತಂದು ಐತಿ. ಇಲ್ಲಿ ನೋಡ್ಬೋದು ಫ್ರೈಡೇ ಅಂತಂದು ಬಂದಿದೆ. ಈಗ ನಾವಿಲ್ಲಿ ಏನು ಮಾಡೋಣ, ಇನ್ನೊಂದು ಸರಿ ರನ್ ಮಾಡೋಣ ನಮ್ಮ ಪ್ರೋಗ್ರಾಮ್ನ. ಆ್ಯಂಡ್ ಲೆಟ್ಸ್ ಟ್ರೈ ಟು ಗಿವ್ ದಿ ಡಿಫ್ರೆಂಟ್ ಇನ್ಪುಟ್. 7 ಮೀರಿ ನಾನು 9 ಅಂತ ಕೊಟ್ಟೆ. ಇಲ್ಲೇನು ಆಗ್ತಿದೆ ನೋಡ್ರಿ, ಡಿಫಾಲ್ಟ್ ಬ್ಲಾಕಿಂದ ಏನಿದೆ ಅಲ್ಲ ಅದು ಎಕ್ಸಿಕ್ಯೂಟ್ ಆಯಿತು. ಇಲ್ಲಿ ಇನ್ವ್ಯಾಲಿಡ್ ಇನ್ಪುಟ್, ಪ್ಲೀಸ್ ಎಂಟರ್ ದಿ ವ್ಯಾಲಿಡ್ ರೇಂಜ್ ಅಂತ. ಥ್ಯಾಂಕ್ ಯು ಗೈಸ್ ಫಾರ್ ಫಾಲೋಯಿಂಗ್ ಅಪ್ ಆನ್ ದಿಸ್ ವಿಡಿಯೋ. Meet you in the next one.